Someday is a disease that will take your dream to the grave along with you. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಿ 4 ಅವರ್ ವರ್ಕ್ ವೀಕ್. ಲೇಖಕರು ತಿಮೋತಿ ಫೆರಿಸ್, ಪ್ರಕಾಶಕರು ವರ್ಮಿಲಿಯಾನ್. ಪುಟಗಳು 416, ಬೆಲೆ 520 ರೂಪಾಯಿಗಳು. ಜಾನ್ರಾ ಸೆಲ್ಫ್ ಹೆಲ್ಪ್. ಪುಸ್ತಕದ ಟೈಟಲ್ ನೋಡಿ ಇದೇನಪ್ಪ ಹೀಗೂ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಲೇಖಕರು ಹೇಳಿರೋದು ನಿಜ. ನಾವು ವಾರ ಪೂರ್ತಿ 40-50 ಗಂಟೆ ಕೆಲಸ ಮಾಡೋ ಬದಲು ಕರೆಕ್ಟಾಗಿ 4 ಗಂಟೆ ಪ್ರೊಡಕ್ಟಿವ್ ವರ್ಕ್ ಮಾಡಿ ಮಿಕ್ಕಿದ ಕೆಲಸನ ಯಾರಿಗಾದ್ರೂ ಔಟ್ಸೋರ್ಸ್ ಇಲ್ಲ ಡೆಲಿಗೇಟ್ ಮಾಡಬೇಕು, ಇಲ್ಲ ಆಟೋಮೇಟ್ ಮಾಡ್ಕೋಬಹುದು ಅಂತ ಲೇಖಕರು ಹೇಳ್ತಾರೆ. ಯೌವನದ ದಿನಗಳಲ್ಲಿ 40-50 ಗಂಟೆ ಕೆಲಸ ಮಾಡಿ ನಮ್ಮ 65ನೇ ವರ್ಷ ರಿಟೈರ್ಮೆಂಟಿಗೆ ದುಡ್ಡು ಕೂಡಿಡೋ ಬದಲು ಅವಾಗ ಮಿನಿ ರಿಟೈರ್ಮೆಂಟ್ ತಗೊಳ್ಳಿ ಅಂತ ಕೂಡ ಲೇಖಕರು ಹೇಳ್ತಾರೆ. ಇಲ್ಲಿ ರಿಚ್ ಅಂದ್ರೆ ಬರೀ ದುಡ್ಡಲ್ಲ, ನಮ್ಮ ಲೈಫಲ್ಲಿ ಬರೋ ಡಬ್ಲ್ಯೂಸ್ ಅಂದ್ರೆ ಹೂ, ವಾಟ್, ವೆನ್, ವೇರ್. ಇದಿಷ್ಟು ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಲೇಖಕರು ಹೇಳ್ತಾರೆ. ಈ ಪುಸ್ತಕದಿಂದ ಕೆಲವು ಕಲಿಕೆಗಳು ಹೀಗಿವೆ. ಅದಕ್ಕೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ಕಲಿಕೆ, ಇಂಟ್ರೆಸ್ಟ್ ಆ್ಯಂಡ್ ಎನರ್ಜಿ ಆರ್ ಸೈಕ್ಲಿಕಲ್. ನಮ್ಮ ವರ್ಕ್ ಟೈಮಿಂಗ್ ಮತ್ತು ರೆಸ್ಟ್ ಟೈಮಿಂಗ್ ಎರಡೂ ಆಲ್ಟರ್ನೇಟ್ ಆಗಿರಬೇಕು. 65ನೇ ವರ್ಷಕ್ಕೆ ರಿಟೈರ್ಮೆಂಟ್ ಹುಡ್ಕೋ ಬದಲು ಅವಾಗ ನಾವು ಮಿನಿ ವೆಕೇಶನ್ಸ್ ತಗೋಬೇಕು. ಕಡಿಮೆ ಕೆಲಸ ಮಾಡೋದು ಸೋಮಾರಿತನದ ಗುರುತಲ್ಲ. ಒಂದು ಕೆಲಸ ಎಫಿಷಿಯೆಂಟ್ ಆಗಿ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಅದು ಮುಗಿಯುತ್ತೆ, ಮತ್ತು ನಮ್ಮ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗತ್ತೆ. ಹೀಗೆ ಉಳಿಸಿದ ಸಮಯದಲ್ಲಿ ನಾವು ನಮ್ಮ ಹವ್ಯಾಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ರೈಟ್ ಟೈಮ್. ನಮಗೆ ಹಲವಾರು ಐಡಿಯಾಗಳು, ಆಸೆಗಳಿರುತ್ತೆ. ಆದರೆ ಅಯ್ಯೋ ಈಗ ಬೇಡ, ಇನ್ನೊಂದು 5 ವರ್ಷ ಬಿಟ್ಟು ಮಾಡೋಣ, ಮಕ್ಕಳೆಲ್ಲ ಸೆಟ್ಲ್ ಆಗಿಬಿಡ್ಲಿ ಆಮೇಲೆ ಮಾಡೋಣ, ಈ ಥರ ಅಂದ್ಕೊಂಡು ನಾವು ಏನು ಮಾಡೋಕ್ಕೆ ಹೋಗಲ್ಲ. ಏನಾದರೂ ಸಾಧಿಸಬೇಕು ಅಂದರೆ ಅದಕ್ಕೆ ಸರಿಯಾದ ಸಮಯ ಈಗ. ಸೀಕ್ ಫರ್ಗಿವ್ನೆಸ್ ದ್ಯಾನ್ ಪರ್ಮಿಷನ್. ನಾವೇನಾದರೂ ಹೊಸದು ಕೆಲಸ ಮಾಡೋಕ್ಕಂತ ಹೋದರೆ ನಮ್ಮ ಸುತ್ತಮುತ್ತ ಇರೋರು ಅಯ್ಯೋ ಇದನ್ನ ಯಾಕೆ ಮಾಡ್ತೀಯಾ, ನಿನ್ನ ಕೈಲಿ ಆಗಲ್ಲ, ನೀನು ಅದರಲ್ಲಿ ಫೇಲ್ ಆಗ್ತೀಯಾ ಅಂತೆಲ್ಲ ಹೇಳ್ತಾರೆ. ಆದರೆ ನೀವು ಅದನ್ನು ಒಂದ್ಸತಿ ಶುರು ಮಾಡಿದ್ಮೇಲೆ ಅವರು ಅದನ್ನು ಕ್ವಶನ್ ಮಾಡೋಕ್ಕೆ ಬರಲ್ಲ. ಸೊ ನಿಮ್ಮ ಕೆಲಸದಿಂದ ಯಾರಿಗಾದರೂ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗ್ತಾ ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಅದನ್ನು ಮಾಡಿ. ಇನ್ ಕೇಸ್ ಯಾರಿಗಾದರೂ ಹರ್ಟ್ ಆಯಿತು ಅಂದರೆ ಸಾರಿ ಕೇಳೋದು ಮಾತ್ರ ಮರಿಬೇಡಿ. ಫೋಕಸ್ ಆನ್ ಯುವರ್ ಸ್ಟ್ರೆಂತ್. ನಿಮ್ಮ ವೀಕ್ನೆಸ್ನ ಸರಿಪಡಿಸೋ ಬದಲು ನಿಮ್ಮ ಸ್ಟ್ರೆಂತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಫ್ಕೋರ್ಸ್ ನಮ್ಮ ವೀಕ್ನೆಸ್ನ ನಾವು ಓವರ್ಕಮ್ ಮಾಡಲೇಬೇಕು, ಆದರೆ ಸ್ಟ್ರೆಂತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಆಗೋ ಲಾಭಗಳು ಜಾಸ್ತಿ. ಹಣ ಒಂದೇ ಪರಿಹಾರವಲ್ಲ. ನಾವು ಏನೋ ಕೆಲಸ ಮಾಡಬೇಕು ಅಂತ ಅನ್ಕೋತೀವಿ, ಆದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅದನ್ನು ಮಾಡೋಲ್ಲ. ಅದು ಸರಿಯಾದ ಕಾರಣ ಅಲ್ಲ. ಕಡಿಮೆ ಖರ್ಚಲ್ಲಿ ಅದೇ ಥರದ ಕೆಲಸ ಮಾಡೋದು ಸಾಧ್ಯ ಇದೆ ಅಂತ ಹಲವಾರು ಉದಾಹರಣೆಗಳೊಂದಿಗೆ ಲೇಖಕರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಡಿಸ್ಟ್ರೆಸ್ ಈಸ್ ಬ್ಯಾಡ್, ಯೂಸ್ಟ್ರೆಸ್ ಈಸ್ ಗುಡ್. ಡಿಸ್ಟ್ರೆಸ್ ನಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದ್ರೆ ಯೂಸ್ಟ್ರೆಸ್ ನಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಸ್ಟ್ರೆಸ್ ಇಲ್ದಿರೋ ಜೀವನ ನಮ್ಮ ಬೆಳವಣಿಗೆನ ಕುಂಠಿತಗೊಳಿಸುತ್ತೆ. ಆದ್ರಿಂದ ಪಾಸಿಟಿವ್ ಸ್ಟ್ರೆಸ್ ಇಟ್ಕೊಳ್ಳೋದು ಒಳ್ಳೆಯದು. ಆದರೆ ಈ ಸ್ಟ್ರೆಸ್ಸಿಂದ ನಿಮಗೆ ಮೆಂಟಲ್ ಸ್ಟ್ರೈನ್ ಅಥವಾ ಫಿಸಿಕಲ್ ಸ್ಟ್ರೈನ್ ಆಗ್ತಾ ಇದೆ ಅಂದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮೊದಲೇ ಹೇಳಿದ್ವಲ್ಲ, ನಮ್ಮ ಲೈಫಲ್ಲಿ ಬರೋ ಡಬ್ಲ್ಯೂಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಂತ. ಅದನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು? ಅದನ್ನು ನೀವು ಡೀಲ್ ಮಾಡಬೇಕು. ಡೀಲ್, DEAL. ಡಿ ಫಾರ್ ಡಿಫೈನ್, ಇ ಫಾರ್ ಎಲಿಮಿನೇಟ್, ಎ ಫಾರ್ ಆಟೋಮೇಟ್, ಎಲ್ ಫಾರ್ ಲಿಬರೇಟ್. ನಿಮ್ಮ ಭಯಗಳು ಮತ್ತು ಗುರಿಗಳನ್ನು ಡಿಫೈನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಅನ್ಪ್ರೊಡಕ್ಟಿವ್ ವರ್ಕ್ ಇತ್ತು ಅಂದರೆ ಅದನ್ನು ನಿಮ್ಮ ಜೀವನದಿಂದ ಎಲಿಮಿನೇಟ್ ಮಾಡಿ, ಇಲ್ಲ ಡೆಲಿಗೇಟ್ ಮಾಡಿ, ಬೇರೆಯವ್ರ ಕೈಲಿ ಮಾಡಿಸಿ, ಇಲ್ಲ ಆಟೋಮೇಟ್ ಮಾಡಿ. ಈ ನಿಮ್ಮ ಕೆಲಸಗಳನ್ನ ಆಟೋಮೇಟ್ ಮಾಡೋಕ್ಕೆ ಸುಮಾರು ಟೂಲ್ಸ್ಗಳಿದ್ದಾವೆ. ಕಳೆದ ವಾರದ ನಮ್ಮ ವಿಡಿಯೋಲಿ ಅಂಥ ಟೂಲ್ಸ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೋಡೋದು ಮರಿಬೇಡಿ.
ನೀವು ಕರೆಕ್ಟಾಗಿರೋ ಜನರನ್ನ ನಿಮ್ಮ ಕೆಲಸಕ್ಕೆ ನೇಮಿಸ್ಕೊಂಡ್ರೆ ಅದರಿಂದ ನಿಮ್ಮ ಸಮಯ ಉಳಿಯುತ್ತೆ. ಉಳಿಸಿದ ಸಮಯದಿಂದ ನಿಮ್ಗೆ ಏನು ಇಷ್ಟನೋ ಅದನ್ನು ನೀವು ಮಾಡಬಹುದು. ನೋಡಿದ್ರಲ್ಲ, ನಾವು ನಮ್ಮ ಸಮಯವನ್ನು ಹೇಗೆಲ್ಲ ನಮಗೆ ಇಷ್ಟ ಬಂದಿದ್ದ ಕೆಲಸ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಂತ. ಫೋಕಸ್ ಆನ್ ಬೀಯಿಂಗ್ ಪ್ರೊಡಕ್ಟಿವ್ ದ್ಯಾನ್ ಬೀಯಿಂಗ್ ಬ್ಯುಸಿ. ಹೋಪ್ಫುಲಿ ಈ ಪುಸ್ತಕ ನಿಮ್ಮ ಪ್ರೊಡಕ್ಟಿವ್ ಟೈಮ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತೀವಿ. ನೀವೇನಾದರೂ ಈ ಪುಸ್ತಕ ಓದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.